ಅನ್ನಸಂತರ್ಪಣೆ, ತದಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದೇ ರೀತಿಯಾಗಿ ವೈದ್ಯಕೀಯ ಶಿಬಿರಗಳು ಮೊದಲಾದಂತಹ ಸಾಮಾಜಿಕ ಕಾರ್ಯಗಳನ್ನು ರೂಪಿಸುವ ಮೂಲಕ ನಿಜವಾದ ಪುರಂದರದಾಸರ ಆರಾಧನೆಯನ್ನು ಅನೇಕ ದಶಕಗಳಿಂದ ಆಚರಿಸ್ತಾ ಬಂದಿರತಕ್ಕಂಥ ಈ ಸ್ಥಳದಲ್ಲಿ ಇವತ್ತು ಚತುರ್ಯುಗ ಮೂರ್ತಿ ಬ್ರಹ್ಮಕರಾರ್ಚಿತ ಮೂಲರಾಮದೇವರ ಪೂಜಾ. ವಿಶೇಷವಾಗಿ ಪುರಂದರದಾಸರು ಸುರೇಂದ್ರ ತೀರ್ಥ ಶ್ರೀಪಾದಂಗಳವರು ವಿಜಯನಗರದ ಸಾಮ್ರಾಜ್ಯದಲ್ಲಿ ವ್ಯಾಸರಾಜ ಗುರುಸಾರ್ವಭೌಮರ ಸಮಕ್ಷಮದಲ್ಲಿ, ಪುರಂದರದಾಸರ ಸಮಕ್ಷಮದಲ್ಲಿ ಆ ಭವ್ಯವಾದ ಚತುರ್ಯುಗ ಮೂರ್ತಿಯನ್ನ ಪೂಜಿಸುವಂತಹ ದಿವ್ಯ ಸಂದರ್ಭದಲ್ಲಿ ಇಂದಿನ ದಿನ ಸುದಿನವಾಯಿತು ಇತ್ಯಾದಿಯಾಗಿ ಅಲ್ಲಿ ಪುರಂದರದಾಸರು ಹಾಡಿ ಹೊಗಳಿದ್ದಾರೆ. ಸುರೇಂದ್ರ ತೀರ್ಥರು ಪೂಜೆಯ ವೈಭವವನ್ನು ವರ್ಣನೆ ಮಾಡಿದ್ದಾರೆ. ಅಂತಹ ಭವ್ಯವಾದ ಮೂರ್ತಿ ಪುರಂದರದಾಸರಿಂದ ಹೊಗಳಲ್ಪಟ್ಟಂತಹ, ಸುರೇಂದ್ರ ತೀರ್ಥ ಮೊದಲಾದ ಜ್ಞಾನಿಗಳಿಂದ ಪೂಜಿಸಲ್ಪಟ್ಟಂತಹ ಮಹಾ ಮಹಿಮಾ ಸಂಪನ್ನವಾದಂತಹ ಅಸದೃಶವಾದಂತಹ ಮೂಲರಾಮದೇವರ ದಿವ್ಯ ಸನ್ನಿಧಾನವು ನಿಮ್ಮೆಲ್ಲರ ಆಹ್ವಾನದ ಮೇರೆಗೆ ಆಗಮಿಸಿ ಪೂಜಾ ಕೈಂಕರ್ಯವನ್ನು ಸ್ವೀಕಾರ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಅನುಗ್ರಹವನ್ನ ಮಾಡಲು ಬಂದಿದ್ದಾನೆ. ಆದ್ದರಿಂದ ಪುರಂದರದಾಸರು ಅಂದು ಹೇಳಿದಂತಹ ಇಂದಿನ ದಿನ ಸುದಿನವಾಯಿತು ಅನ್ನುವಂತಹದ್ದು ನಾವು ನೀವೆಲ್ಲರೂ ಕೂಡ ನಮ್ಮ ಮನಸ್ಸಿನಲ್ಲಿ ಇಂದಿನ ದಿನ ಸುದಿನವಾಯಿತು ಅಂತ ಹೇಳಿ ಪುರಂದರದಾಸರ ಆರಾಧನಾ ದಿನದಂದು ಅವರು ಹಾಡಿ ಹೊಗಳಿದಂತಹ ವಿಶೇಷವಾದ ಮೂಲರಾಮದೇವರ ದರ್ಶನ, ಪ್ರಸಾದ ಇತ್ಯಾದಿಗಳನ್ನು ಸ್ವೀಕಾರ ಮಾಡಿ ಉದ್ಧತರಾಗಬೇಕು. ಅವರ ಕೃತಿಗಳು ನಮ್ಮ ಜೀವನದ ಹಾಸು ಹೊಕ್ಕಾಗಬೇಕು. ಅವರ ಉಪದೇಶಗಳು ನಮ್ಮ ಜೀವನದ ಅಂಕುಡೊಂಕುಗಳನ್ನು ತಿದ್ದುವಂತಹ ಮೈಲುಗಲ್ಲುಗಳಾಗಬೇಕು. ಅವರ ಮಾತುಗಳನ್ನು ಸ್ಮರಿಸ್ತಾ ಅವರ ಕೃತಿಗಳನ್ನು ನಾವು ಸದಾ ಮನನ ಮಾಡ್ತಾ ಅವರು ಹಾಕಿಕೊಟ್ಟಂತಹ ಭಕ್ತಿ ಮಾರ್ಗದಲ್ಲಿ ನಡೆದು ನಾವು ಕೂಡ ಭಗವಂತನ ದಾಸರಾಗಿ ದಾಸ್ಯತ್ವವನ್ನು ವಹಿಸಿಕೊಂಡು ನಾವೆಲ್ಲರೂ ಕೂಡ ಆ ಒಂದು ವಿಶೇಷವಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಭಗವಂತ ನಮ್ಮನ್ನು ದಾಸಾಯ ಎಂಬುದಾಗಿ ಸ್ವೀಕಾರ ಮಾಡಬೇಕು ಎನ್ನುವಂತಹ ಪ್ರಾರ್ಥನೆಯೊಂದಿಗೆ